ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇ ನಮ್ಮದು ಇಲ್ಲಿ ಜುನಿಪರ್ ಹೋಮ್ ಸ್ಟೇಯಲ್ಲಿ. ಸಕ್ಕ ಚೆನ್ನಾಗಿ ಕಾಣ್ತಾ ಇದೆ. ಬ್ರೇಕ್ಫಾಸ್ಟ್ ಏನು ಕ್ಯಾ ಬೋಲ್ತೆ ಇಸ್ಕೋ ಭಟೂರು ಬೋಲ್ತೆ. ಭಟೂರು ಓಕೆ. ಬೀನ್ಸ್ ಬರ್ದಿದೆಯಾ? ಚಾಯ್ ಹೆಲ್ಪ್ ಕರೋ यहाँ से ಸರ್ ಬಾನು ಕಂಪನಿ ಸಿಕ್ತು. ಕಾಜಾ ಮಾರ್ಕೆಟಲ್ಲಿದ್ದೀವಿ ಇವಾಗ. ಸುಮ್ಮನೆ ಏನಾದ್ರು ಶಾಪಿಂಗ್ ಮಾಡಿ ಮನೆಗೆ ಏನಾದ್ರು ತಗೊಂಡು ಅಂತ. ಓಕೆ, ಕೆಲವೆಲ್ಲ ಗಿಫ್ಟ್ ತಗೊಂಡಿದ್ದೀವಿ. ಮನೆ ಇಟ್ಕೊಂಡು ಹೋಗಿದ್ವಿ. ಬಟ್ ಜಾಸ್ತಿ ನಾವು ಲಗೇಜ್ ಕಾನ್ಷಿಯಸ್ ಕೂಡ ಆಗಿರ್ಬೇಕು. ಇನ್ನೂ ಟ್ರಿಪ್ 1 ವಾರ ಆಗಿದೆ ಅಷ್ಟೇ. ಅದು ಇಟ್ಕೊಂಡು ಇನ್ನೂ 2 ವಾರ ತಿರುಗಬೇಕು. ಅದಕ್ಕೆ ಕಡಿಮೆ ಸೈಜ್ ಇದೆಲ್ಲ ಇಟ್ಕೊಂಡಿದ್ದೀವಿ. ಎಸ್ಕೋ ಸಚಿನ ಒಂಜಿ ಬಾಲೆ ಅಂಡಿ ಮುಲ್ಪ ಪೊಣ್ಣು ಮನೆ ನೀರಿ ಏತು ಜೋಕ್ ಗುಲ್ದೊಂದಲ್ಲ ಮಾಡಿದಿಲ್ಲ ದೇವರು ಅದಕ್ಕೆ ಅದೇ ಪಲು ಏನೇ ಓಕೆ, ಇದೆ ನಾವು ನಿಂತಿರೋ ಹೋಮ್ ಸ್ಟೇ. ನಾವು ಇಲ್ಲಿಂದ ಹೊರಡ್ತೇವೆ. ಓ ಚೆಕ್ ಮಾಡಿದೀಜ್ ಮಾರೆ ಪೋಜಿನ ಅದು ನನಗೆ ನೂಕು ಇಜ್ಜಾತ ಕುಲ್ಲು ಪೈ. ಸಚಿನ್ ಅವರೆಲ್ಲ ಲಗೇಜ್ ಲೋಡ್ ಮಾಡ್ತಾಯಿದ್ದಾರೆ. ನಾವು ಮುಂದೆ ಹೋಗ್ತಿರ್ತೀವಿ. ಯಾಕಂದರೆ ವಿತ್ ಪಿಲ್ಲಿಯನ್ ಆಫ್ ರೋಡಲ್ಲೆಲ್ಲ ನಾವು ಸ್ಲೋ ಹೋಗ್ತೀವಿ, ಅವರು ಮುಂದೆ ಹೋಗ್ತಾ ಇರ್ತಾರೆ. ಇದು ನಮ್ಮ ಹೋಮ್ ಸ್ಟೇ. ನಾನು ಡೀಟೇಲೆಲ್ಲ ಅವ್ರದ್ದು ಇದರಲ್ಲಿ ಕೊಟ್ಟಿರ್ತೀನಿ. ಒಳ್ಳೆ ಕಪ್ಪಲ್. ಆಯಿತು, ಕಾಜಾ ಇಲ್ಲಿ ಮುಗಿಯಿತು ನಮ್ಮದು ಟ್ರಿಪ್. ಇಲ್ಲಿಂದ ಮುಂದೆ ಹೋಗ್ತೀವಿ. ಅಲ್ಲಿ ಹೋಮ್ ಸ್ಟೇ, ಅದೇ ಜುನಿಪರ್ ಹೋಮ್ ಸ್ಟೇ ನಾವು ಸ್ಟೇ ಮಾಡಿರೋದು. 1300 ಪರ್ ಹೆಡ್ ಆಯಿತು. ಒಂದು ಚಿಕನ್ ಒಂದು ರಾತ್ರಿ ಎಕ್ಸ್ಟ್ರಾ ಮಾಡಿದರು, ಅದರದ್ದು ಚಾರ್ಜ್ ತಗೊಂಡಿಲ್ಲ. ನೈಸ್ ಹೋಮ್ ಸ್ಟೇ, ಬಟ್ ಇಟ್ಸ್ ರಿಯಲಿ ವರ್ತ್ ಇಟ್. 1300 ಕೊಟ್ಟರು ಬೇಜಾರಿಲ್ಲ. ಇಲ್ಲಿ ನಿಮ್ಗೊಂಥರ ಒಳ್ಳೆ ಕಂಫರ್ಟೇಬಲ್ ಸ್ಟೇ ಇತ್ತು. ಅದು ಒಳ್ಳೆ ಕ್ಲೀನಾಗಿತ್ತು, ನೀಟಾಗಿತ್ತು, ಹೊಸ್ತು. ನೈಟಲ್ಲಿ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟಿದ್ರು. ಸೊ ವೆರಿ ನೈಸ್, ಗುಡ್. ನಾವು ಇವತ್ತು ಫುಲ್ ಕಾಲ್ಪ ಎಲ್ಲ ಮುಗಿಸಿ ಮುಂದೆ ಹೋಗಿ ರಾಚೋ ಕೆಫೆ ನಮ್ಗೆ ಕೇಳಿರ್ಬೋದು. ಸೊ ಅಲ್ಲೇ ಹೋಗಿ ಸ್ಟೇ ಮಾಡೋಣ ಅಂತ ನಮ್ಮದು ಟೆಂಟ್ ಇದೆಲ್ಲ ಅಲ್ಲೇ ಇಟ್ಟು ಬಂದಿದ್ದೀವಿ. ಸೊ ಇವತ್ತಿನ ನಾಳೆಯಿಂದ ಮೋಸ್ಟ್ಲಿ ಸ್ವಲ್ಪ ಟೆಂಟ್ ಸ್ಟೇ ಎಲ್ಲ ಜಾಸ್ತಿ ಮಾಡ್ತೀವಿ. ನೋಡೋಣ. ಇಲ್ಲೆಲ್ಲ ಸ್ವಲ್ಪ ಸಬ್-0 ಟೆಂಪರೇಚರ್ ಇರೋದಕ್ಕೆ, ಪ್ಲಸ್ ನಮ್ಮದು ಗೇರ್ಸ್ ಈಸ್ ನಾಟ್ ಇನಫ್ ಟು ಆ್ಯಕ್ಚುಲಿ ಈ ಥರ ಟೆಂಪ್ರೇಚರ್ಗೆ ಹೋಲ್ಡ್ ಮಾಡೋಕ್ಕೆ. ಓಕೆ, ಬೈಕ್ ಸ್ವಲ್ಪ ಸ್ಮೂತ್ ಇದೆ ಇವತ್ತು. ಚೈನೆಲ್ಲ ಸ್ವಲ್ಪ ಫುಲ್ ಕ್ಲೀನ್ ಮಾಡಿದ್ದಕ್ಕೆ ಅನಿಸುತ್ತೆ. ಕ್ಲೀನರ್ ಹಾಕಿ ಆಮೇಲೆ ಅದರ ಮೇಲೆ ಗೇರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಅದೇ ಲೂಬ್ ಯೂಸ್ ಮಾಡ್ತಾಯಿಲ್ಲ. ಐ ಆಮ್ ಸ್ಟಿಲ್ ಯೂಸಿಂಗ್ ದ ಗೇರ್ ಆಯಿಲ್ ಓನ್ಲಿ. ನಮ್ಮದು 49 ಇದೆ ಯಾವ್ದೆಲ್ಲ ಅವ್ರದ್ದು ಸ್ವಲ್ಪ ವೀಡಿಯೋ, ಮತ್ತು ಈವನ್ ನಂದು ಜಗದೀಶ್ ಎಲ್ಲ ಅದೇ ಸಜೆಸ್ಟ್ ಮಾಡಿದರು, ಈಗ ಆರಾಮ್ಸೆ ಯೂಸ್ ಮಾಡ್ಬೋದು ಅಂತ. 90 ಗ್ರೇಡ್ ಗೇರ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ ಎಲ್ಲೂ ಈ ಥರ ಮೆಕ್ಯಾನಿಕ್ ಶಾಪಲ್ಲಿ, ಇಂಜಿನ್ ಆಯಿಲ್ ಶಾಪಲ್ಲಿ. ಸೊ ಅದನ್ನು ತಗೊಂಡು ಅದನ್ನೇ ಫಿಲ್ ಮಾಡಿ ಹಾಕ್ತಾಯಿದ್ದೀವಿ ಅಷ್ಟೇ. ಇಟ್ಸ್ ವರ್ತ್ ಮನಿ ಕೂಡ ಇವಾಗ ಸಿಗುತ್ತೆ. ಭಾನು ಕುಟ್ಟಿ ಹೇಳ್ತಾ ಇದ್ದಾರೆ, ಬೇಜಾರಾಗ್ತಾ ಉಂಟು, ವಾಪಸ್ ಹೋಗ್ತಾ ಇದ್ದೀವಿ ಅಂತೇಳಿ. ಟ್ರಿಪ್ ಮುಗಿದಿಲ್ಲ, ಜಸ್ಟ್ ಸ್ಪಿಟಿ ಇದು ಮುಗೀತು ಅಷ್ಟೇ. ಒಂದು ಇನ್ನೂ 1 ವಾರ ಇನ್ನೂ 2 ವಾರ ಇದೆ. ಆಲ್ ದ ವೇ ಟು ಉತ್ತರಾಖಂಡ್ ಎಲ್ಲ ಮುಗಿಸಿ ಆರಾಮ್ಸೆ ಬರ್ತೀವಿ. ಬಟ್ ಈಗಲೇ ನನಗೆ ಆಲ್ರೆಡಿ 1 ತಿಂಗಳಾದಾಗ ಅನಿಸ್ತಾ ಇದೆ ಟ್ರಿಪ್ ಸ್ಟಾರ್ಟ್ ಮಾಡಿ. ಕೆಲವು ಪ್ಲೇಸ್ ಮಿಸ್ ಮಾಡಿದ್ದೀವಿ, ಇಟ್ಸ್ ಫೈನ್. ಹಿಕ್ಕಿಮ್ ಮಿಸ್ ಮಾಡಿದ್ದೀವಿ, ಮತ್ತು ಅದು ಹೈಯೆಸ್ಟ್ ಪೋಸ್ಟ್ ಆಫೀಸ್, ಮತ್ತು ಕಾಮಿಕ್ ವಿಲೇಜ್, ಅದೆಲ್ಲ ಪರವಾಗಿಲ್ಲ. ಐ ಮೀನ್ ನಾವು ಇಲ್ಲಿವರೆಗೆ ಒಟ್ಟಿಗೆ ಬಂದು ಮತ್ತೆ ಅದು ನಾನು ಒಬ್ಬನೇ ನೋಡ್ಕೊಂಡು ಒಂದು ರೂಮಲ್ಲಿ ಕೂತ್ರೆ ಡಸನ್ ಮೇಕ್ ಎನಿ ಸೆನ್ಸ್. ಸೊ ಪರವಾಗಿಲ್ಲ, ಇನ್ನೊಂದು ಸಲ ಬರ್ತೀವಿ. ಬಿಹಾರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡುತ್ತಂದರೆ ಈ ರೋಡನ್ನು. ಇಲ್ಲಿ ನೋಡ್ತಾ ಇದ್ದರೆ ಇದೊಂಥರ ನಾರ್ಮಲ್ ಕಲ್ಲು ಮಣ್ಣು, ಇದು ಬೀಳ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ.
ಅವರು ದಿನ ಅದನ್ನು ಹೇಗೆ ಗುಡ್ಸಿ ಒಂಥರ ಸೈಡಿಗೆ ಹಾಕ್ತಾ ಇರ್ತಾರೆ, ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಬಟ್ ನಾಟ್ ಮೆನಿ ಪೀಪಲ್ ನೋ. ಐ ಮೀನ್ ಯಾರೆಲ್ಲ ಇಲ್ಲಿ ಬರ್ತಾರೆ ಅವ್ರಿಗೆ ಮಾತ್ರ ಈ BRO ಬಗ್ಗೆ ಗೊತ್ತಿರುತ್ತೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತೇಳಿ ಈ ಬಾರ್ಡರ್ ಕಂಟ್ರೀಸಲ್ಲೆಲ್ಲ ರೋಡ್ ಮೇಂಟೈನ್ ಮಾಡೋದು ಅವರು. ಲೈಕ್ ಕ್ವಿಕ್ ಟು ರೆಸ್ಪಾಂಡ್. ಎಲ್ಲಾದರೂ ಒಂದು ಕಡೆ ರೋಡ್ ಕ್ಲೋಸ್ ಆಯಿತು ಅಂದರೆ ವಿದಿನ್ ಲೈಕ್ ಹಾಫ್ ಆನ್ ಅವರಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ. ಅದೇ ಕ್ಲಿಯರಿಂಗ್ ರೋಡ್ ಕ್ಲಿಯರ್ हो रहा है. लैंडस्लाइड हुआ था, ಕಟ್ಟಿಂಗ್ हो रहा है. ಓಕೆ, ಅಂದರೆ ಈ ಥರ ಇರುತ್ತೆ ಇದು BROದವರು ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ ಇಟ್ಸ್ ಅನ್ಬಿಲೀವೇಬಲ್. ಸೊ ರೋಡ್ ಕ್ಲೋಸ್ ಆಗಿದೆ, ಬಾನು ಕೂತಿದ್ದಾಳೆ ಇಲ್ಲೇ, ಅಲ್ಲಿ ತೆಗ್ದಾಗ್ತಾ ಇದ್ದಾರೆ, ಅಗಲ ಮಾಡ್ತಿದ್ದಾರೆ ಅಂತ ರೋಡ್ ಸ್ವಲ್ಪ. ಅದು ಗುಡ್ಡ ತುದಿವರೆಗೆ ಹೋಗ್ಬೇಕು ನಾವು. ಒಂದಾಲ ರೋಡ್ ಓಯ್ ಎಲ್ಲರೂ ಕಾಯ್ತಿದ್ದಾರೆ ಅಲ್ಲಿ ಕ್ಲಿಯರ್ ಆಗೋವರೆಗೆ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಯಿತು ಅಂತ. ರೋಡ್ ಕ್ಲಿಯರ್ ಆಯಿತು ಫೈನಲಿ. ಒಂದು ಅರ್ಧ ಗಂಟೆ ಜಾಸ್ತಿ ಕೂತಿದ್ವಿ ಅನಿಸುತ್ತೆ. ನಾವೀಗ ಕಾಜಾದಿಂದ ಆಲ್ಮೋಸ್ಟ್ ಆಲ್ ದ ವೇ ಟಿಲ್ ಸಾಂಗ್ಲಾ ಹತ್ರವರೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಕರ್ಚಮ್ ಅಂತ ಒಂದು ಪ್ಲೇಸ್ ಇದೆ, ಅದರ ಹತ್ರ ರಲ್ಲಿ ಅದರ ಒಂದು ಹೋಮ್ ಸ್ಟೇ ಇದೆ. ಅದು ಲಾಸ್ಟ್ ಟೈಮ್ ನಾವು ಇದು ಬಿಟ್ಟಿರೋದು. ನಾನು ಆ್ಯಕ್ಚುಲಿ ಬರ್ತಾ ಆನ್ ದ ವೇ ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ಒಂದು ಸಲ ನೋಡಿರ್ತೀರ, ಹೋಗ್ತಾ ನೋಡಿರ್ತೀರ ಅದೇ. ಬಟ್ ಆ್ಯಕ್ಚುಲಿ 2 ಸಲ ನಿಮಗೆ ಆ ಕಡೆ ಮತ್ತು ಈ ಕಡೆ ಬರ್ತಾ ವ್ಯೂಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಪರ್ಸ್ಪೆಕ್ಟಿವ್ಸ್ ಡಿಫ್ರೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಎನಿವೆ ಇವತ್ತು ಅಲ್ಲಿ ರೀಚ್ ಆಗಿ ಇವತ್ತಲ್ಲಿ ಸ್ಟೇ ಮಾಡಿ ನಾಳೆಯಿಂದ ಐ ಥಿಂಕ್ ವಿ ವಿಲ್ ಬಿ ಎಂಟ್ರಿಂಗ್ ಉತ್ತರಾಖಂಡ್. ಓಕೆ, 8:00 ನಾವು ರಾಜೋ ಕೆಫೆ ಬಂದಿದ್ದೀವಿ ಈಗ. वाह आ गए हम। ऐसा है क्या? मैं परेशान हो गया, लेट हुआ। फिर एक टेम्पू आया ना, उसने बताया मुझे वहाँ पे कुछ हाँ वो काम हो रहा था। कैसा रहा फिर स्पीति टूर? बढ़िया जी बढ़िया। आप कैसे हैं? कैसा रहा स्पीति यात्रा? मैम कैसे हैं आप? हाँ वो नीचे उतरते ही पूरा एनर्जी आ गया। ओके फाइनली 4th टाइम राचो कैफे पड़ता है, 4th टाइम आ रहा है हम लोग ये ट्रिप में। नाइस 8:30 ऑलमोस्ट बट वी मेड इट। ಓಕೆ, ರಾಚೋ ಕೆಫೆ ರೀಚ್ ಆಗಿದ್ದೀವಿ. ಇಲ್ಲೊಂದು ಒಳ್ಳೆ ಹೊರಗಡೆ ಕೂತು ಒಳ್ಳೆ ವ್ಯೂ ಇದೆ. ಆ ಕಡೆ ಸಟ್ಲೇಜ್ ಸೈಡ್ ಇದು ನದಿ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ, ಸಟ್ಲೇಜ್ ನದಿ ಅಂತ ಹೇಳಿ. ಗುಡ್ ಮಾರ್ನಿಂಗ್. ಇಲ್ಲೇ ಮೇಲ್ಗಡೆ ನಾವು ಸ್ಟೇ ಮಾಡಿರೋದು ನದಿಯಲ್ಲಿ. ಒಳ್ಳೆ ರಿವರಿದ್ದು ಸೌಂಡ್ ಇದೆ. ಅಲ್ಲೊಬ್ರು ರೋಡ್ ಕಾರ್ ತಾಗಿ
ಹಿಗ್ಗಿಸಿ ಫುಲ್ ಓಡಿದ ಅವನು. ಫುಲ್ ಸೈಡ್ಗೆ ಹೋಗಿ ಇಟ್ಟಿದ್ದಾನೆ ಇದ್ರ ಹತ್ರ. ಓವರ್ಟೇಕ್ ಆಗಿ ಫುಲ್ಲು ರೈಟ್ ಹಿಡಿತೆ. Maggie poi è durato già così lunga veramente. Shit. Oh, hit and run, guarantee. Hit and run. ಬರೀ ಫುಲ್ ರೈಟ್ ಸೈಡ್ ಬರ್ತೀನಿ ಕಾರು ಬ್ಯಾಗ್ ಜಾಗನೇ ಫುಲ್ ಕಣ್ಣು ಸೈಡ್ಗೆ ಉಂಟಾದಿನ ಹತ್ತು ಆಯ್ ಬತ್ತ ಹಾಕಿನಿ ಬಗದ ಆಯ್ ಆ ಕಾರ್ದೆ ಆಯ್ ಬತ್ತ ಹಾಕಿನಿ ಡಬ್ಬನ್. ಓಕೆ, ಎಲ್ಲ ಕ್ಯಾಂಪಿಂಗ್ ಸ್ಟಫ್ ಎಲ್ಲ ಇಲ್ಲಿಂದ ಪುನಃ ವಾಪಸ್ ತಗೊಂಡು ಹೋಗ್ತಾ ಇದ್ದೀವಿ. ನೈಸ್. ಕ್ಯಾಂಪಿಂಗ್ ಟೆಂಟ್ ಎಲ್ಲ ಇಲ್ಲ, ನೋಡೋಣ ಇವತ್ತಿಂದ ಟೆಂಟ್ ಅಂತೆ ಹೆಂಗಿರುತ್ತೆ ನೋಡಬೇಕು. ಏನಿದ್ದೀರಾ ಅಮ್ಮ ಜಪ್ಪನ? ಆಲ್ ಗುಡ್ ಎನರ್ಜಿ. ಬ್ಯಾಕ್ ಟು ಪವಿಲಿಯನ್, ಬ್ಯಾಕ್ ಟು ಫಾರ್ಮ್ ಅಲ್ಲ. ಸೂಪರ್. ಇವಾಗ ಶಾರ್ಟ್ ಮಾಡ್ತಾ ಇದ್ದೀವಿ ರಾಚೋ ಕೆಫೆ ಅಂತೇಳಿ. ಅಲ್ಲಿ ಬ್ಲೂ ಶರ್ಟ್ ಹಾಕಿದವ್ರೆ, ಟೀ ಶರ್ಟ್ ಹಾಕಿದವ್ರೆ ರಾಜ್, ಅವ್ರದ್ದು ಸೋನು ಅಂತೇಳಿ, ಸೋನಾಲ್ ಸಿಂಗ್. ಸೊ ಸಾಕು ಚೆನ್ನಾಗಿದೆ. ಇಲ್ಲಿ ಡಾರ್ಮೆಟ್ರಿ ಇದೆ, ನಾವು ಡಾರ್ಮೆಟ್ರಿಯಲ್ಲಿ ಸ್ಟೇ ಮಾಡಿದ್ದು. 300 ಪರ್ ಬೆಡ್ಗೆ. ಆಮೇಲೆ ಫುಡ್ಡು ಇಲ್ಲೇ ಒಳ್ಳೆ ನಾನ್ ವೆಜ್ ಅದು ಇದೆಲ್ಲ ಮಾಡಿಕೊಡ್ತಾರೆ. ಸೊ ಇಲ್ಲೇ ನದಿ ಸೌಂಡು ಇರುತ್ತೆ. ನಾವು ಅಲ್ಲಿ ಮೇಲ್ಗಡೆ ಕೂತಿದ್ವಿ. ಓಕೆ, ಫೈನಲಿ ಸ್ವಲ್ಪ ಫುಲ್ ಗೇರ್ಸ್ ಎಲ್ಲ ತೆಗೆದು, ವಿಂಟರ್ ಲೈನರ್ಸ್ ಎಲ್ಲ ತೆಗೆದು ರೈಡ್ ಮಾಡೋಕ್ಕೆ ಖುಷಿ ಆಗ್ತದೆ. ಯಾವುದು ಹಾಕ್ಕೊಂಡಿಲ್ಲ, ಜಸ್ಟ್ ಟೀ ಶರ್ಟ್ ಮತ್ತು ಇದು ಮೆಶ್ ಜಾಕೆಟ್. ಒಳ್ಳೆ ಗಾಳಿ ಹೊಡಿತಾ ಇದೆ. ಓ ಎಂದು ತುಲ ಇಡಾಗ್ತದೆ ಇಂಚಿ ತಿರ್ತಲ್ಲ ಇದು ತೋಜನ ಅನ್ಕಲಿಲ್ಲ ಅಲ್ಪರ್ದು ಕೌಲು ಫೀಲ್ಡ್ ಬರೋ ತೋಜಂದುಲ. ಓ ಈಗ ಐಸ್ ಇರೋದಕ್ಕೆ ಇಲ್ಲಿ ಒಂಥರ ಜಾರುತ್ತೆ. ಸಸ್ಪೆನ್ಷನ್ಗೆ ಒಳ್ಳೆ ಎಕ್ಸಸೈಸ್ ಕೊಟ್ಟಾಗಿದೆ ಇದು ರೋಡು. ಸಾಕ ಚೆನ್ನಾಗಿದೆ ಇದು. ಲ್ಯಾಂಡ್ಸ್ಕೇಪ್ ಸಡನ್ ಚೇಂಜ್ ಆಯಿತು, ಮರ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಇಲ್ಲಾಂದರೆ ಅಲ್ಲೆಲ್ಲ ಒಂಥರ ಬ್ಯಾರೆನ್ ಲ್ಯಾಂಡ್ಸ್ ಇತ್ತು. ಸೂಪರ್. ಥರ ಊಟಿ ವೆದರ್ ಥರನೇ ಇದೆ, ಅಥವಾ ಒಂದು 10 years ಬಿಫೋರ್ ಬ್ಯಾಂಗ್ಳೂರು ವೆದರ್ ಥರ ಒಳ್ಳೆ AC ಗಾಳಿ ಹೊಡಿತಾರೆ. ಓಕೆ, ರೂಮ್ ರೀಚ್ ಆಗಿದ್ದೀವಿ. ನಮ್ದು ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಇವತ್ತು ಕ್ಯಾಂಪ್ ಹಾಕೋದು ಅಂತೇಳಿ. ಬಟ್ ಸ್ವಲ್ಪ ಆ್ಯಕ್ಚುಲಿ ನಾವು ಹೊರಟಿದ್ದು ಲೇಟ್ ಆಗಿತ್ತು. ಆಮೇಲೆ ಸಚಿನ್ದು ಬೈಕಿದ್ದು ಸ್ವಲ್ಪ ಅದು ಟೈಮಿಂಗ್ ಚೇಂಜ್ ಸ್ವಲ್ಪ ಕಟ್ಟಾದ ಥರ ಆಗಿತ್ತು. ಸೊ ಅದನ್ನು ತೋರ್ಸೋಕೆ ಇಲ್ಲಿ ಬಂದ್ವಿ. ಆಮೇಲೆ ಈವನ್ ಸಾಯಿದ್ದು ಸ್ಪೋಕ್ಸ್ ಎಲ್ಲ ಆ್ಯಕ್ಚುಲಿ 2-3 ಸ್ಪೋಕ್ಸ್ ಕಟ್ಟಾಗಿದೆ. ಅದು ಮೋಸ್ಟ್ಲಿ ಅವ್ನು ಕಾರ್ನರ್ ತಗೊಳ್ಳುವಾಗ ಅದು ಸ್ಟ್ಯಾಂಡ್ ನೆಲಕ್ಕೆ ತಾಗಿ ಕಟ್ಟಾಗಿ ಅದು ಟೈರ್ ಒಳಗಡೆ ಬಂದೆ ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೆ. ಸೊ ಅದನ್ನೆಲ್ಲ ತೋರಿಸಿ ಮಾಡುವಾಗಲೇ ಆಲ್ಮೋಸ್ಟ್ ಕತ್ಲೆ ಆಯಿತು. ನಾವೀಗ ರೋಡು ಅಲ್ಲಿದ್ದೀವಿ. ಸೊ ಅದಕ್ಕೆ ಆಮೇಲೆ ಹೇಗೂ ಕತ್ಲೆ ಆದಮೇಲೆ ಕ್ಯಾಂಪ್ ಸ್ಪಾಟ್ನ ಹುಡ್ಕೋ ಥರನೇ ಇರಲಿಲ್ಲ. ಸೊ ಅದಕ್ಕೆ ಇಲ್ಲೇ ಒಂದು ಗೋಯಿಬದಲ್ಲಿ ಬುಕ್ ಮಾಡಿದ್ವಿ. ಓಕೆ, ಇದು ನಮ್ಮ ಹೋಟೆಲ್. ಪರವಾಗಿಲ್ಲ, ಲೈಕ್ ಗೋಯಿಬ ಸ್ವಲ್ಪ ಇದು ಅಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ ಹೋಟೆಲು. ಬಟ್ ಓಕೆ, 2000ಗೆ ವರ್ತ್ ಅನಿಸುತ್ತೆ. 2 ಅಂದರೆ 1100ವರೆಗೆ ಬರುತ್ತೆ ಒಂದು ರೂಮಿಗೆ. ಇನ್ನೊಂದು ರೂಮ್ ಆ ಕಡೆ ಇದೆ, ಸಚಿನ್ ಅವ್ರು ಆ ಕಡೆ ಇದ್ದಾರೆ. ನಾನು ಆ್ಯಕ್ಚುಲಿ ಇವತ್ತು ಜಾಸ್ತಿ ರೆಕಾರ್ಡ್ ಮಾಡಲಿಲ್ಲ, ಯಾಕಂದರೆ ಅದೊಂದು ರೂಟ್ ಬಿಟ್ಟರೆ ಬೇರೆ ಇವತ್ತು ಅಂಥದ್ದೇನು ಆಗೇ ಇಲ್ಲ ಆ್ಯಕ್ಚುಲಿ. ಜಸ್ಟ್ ನಾರ್ಮಲ್ ರೋಡ್ ಇಟ್ಕೊಂಡು ಬಂದಿದ್ದೆ. ಏನಂತ
ನೋಡೋ ಪ್ಲೇಸಸ್ಸು ಏನೂ ಇಲ್ಲ. ಆ್ಯಕ್ಚುಲಿ ನಾಳೆಯಿಂದ ಇಟ್ ವಿಲ್ ಬಿ ನೈಸ್. ಪ್ರಾಬ್ಲಿ ನಾವು ಪುನಃ ಟುವರ್ಡ್ಸ್ ಗಂಗೋತ್ರಿ ಕಡೆ ಹೋಗ್ತಾ ಇರ್ತೀವಿ. ಸೊ ಆ್ಯಂಡ್ ಹೋಪ್ಫುಲಿ ನಾಳೆ ಕ್ಯಾಂಪ್ ಮಾಡ್ತೀವಿ, ನೋಡೋಣ. ಮತ್ತು ಇಲ್ಲಿ ಐಸ್ ಕ್ರೀಮ್ ನಮ್ಮದು ಚಿಕನ್ ಬಿರಿಯಾನಿ, ಇಲ್ಲೆಲ್ಲ ಮಟನ್ ರೈಸ್. ಮಟನ್ ರೈಸ್ ಅದೇ ಕಡೀಜ ಬೋರ್ಡು ಬೋರ್ಡು ಹೆಂಗೆ ಗೊತ್ತಿತ್ತು ನಾವು ರಿಗ್ರೆಟ್.